ಇದ್ದಾರೆ ಈ ಸಂದರ್ಭದಲ್ಲಿ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಅಲ್ಲ, ಬಿಜೆಪಿಯವರು ನಡೆಸ್ತಾ ಇದ್ದಾರಲ್ಲ. ಅಣ್ಣಾಮಲೈ ರಾಜೀನಾಮೆ ಬಳಿಕ ವಿಜೇಂದ್ರ ಅವರಿಗೆ ಭಯ ಶುರುವಾಗಿಬಿಟ್ಟಿದೆ. ತಮಿಳುನಾಡು ರೀತಿಯೇ ನನ್ನನ್ನು ತೆಗಿತಾರೆ ಅನ್ನೋ ಆತಂಕ ವಿಜೇಂದ್ರ ಅವರಿಗೆ ಕಾಡ್ತಾ ಇದೆ. ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ. ಬಿಜೆಪಿಯದ್ದು ಜನಾಕ್ರೋಶ ಯಾತ್ರೆ ಅಲ್ಲ ರೀ ಅದು. ಆ ಯಾತ್ರೆ ಬಿಎಸ್ವೈ ಕುಟುಂಬದ ವೈಭವೀಕರಣದ ಯಾತ್ರೆ ಅದು. ಜನಾಕ್ರೋಶ ಯಾತ್ರೆಯ ಬಗ್ಗೆ ಯತ್ನಾಳ್ ಈ ರೀತಿಯಾಗಿ ಲೇವಡಿಯನ್ನ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀವಿ. 60 ವಾಹನಗಳಲ್ಲಿ ವಿಜೇಂದ್ರ ಅಡ್ಡಾಡ್ತಾ ಇದ್ದಾನೆ. ಆದರೆ ಸಮಾವೇಶಕ್ಕೆ 1000 ಜನನೂ ಕೂಡ ಸೇರಿಲ್ಲ. ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಅಲ್ಲ ಅದು. ಅಣ್ಣಾಮಲೈ ರಾಜೀನಾಮೆ ಬಳಿಕ ವಿಜೇಂದ್ರಗೆ ಭಯ ಕಾಡ್ತಾ ಇದೆ. ಎಲ್ಲಿ ತಮ್ಮನ್ನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬಿಡ್ತಾರೇನೋ ಅಂತ ಹೇಳಿ ಲೇವಡಿ ಮಾಡಿರೋದು ಯತ್ನಾಳ್. ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ, ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ. ವಿಜೇಂದ್ರ ತನ್ನ ಹಿಂದೆ 60 ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾನೆ. 60 ನಿನ್ನೆ ದಾವಣಗೆರೆಯಲ್ಲಿ 60 ವಾಹನ. ಎಲ್ಲಿದಿಂದಂದ್ರೆ ಅವ್ರು ಮಂಡ್ಯ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ, ನಿಮಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕೊಡ್ತೀವಿ ಅಂತೇಳಿ 2 ವಾಹನ ಮಾಡ್ಕೊಂಡು ಬರೋಕಂಥೇಳಿ ಪಾಪ ಎಲ್ಲಿಯೂ 1000ಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ. ಬಿಜಾಪುರ್ನಲ್ಲಿ ಭಾಳ ತಮ್ಮ ಬೆನ್ನು ಚಪ್ಪಿಸ್ಕೊಂಡಾರ ಪ್ರೆಸ್ ಮೀಟ್ ಮಾಡಿ. ಎಷ್ಟು ಜನ ಇದ್ದರು? ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕೂಡಿಸಿದ್ರೆ 5000. ಅದ್ರ 25% ಕುರ್ಚಿಗೂ ಇಟ್ಟಿದ್ದಿಲ್ಲ. ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ, ಖಾಲಿ ಆಗೈತಿ. ಮತ್ತು ಆಲ್ಕೋಹಾಲ್ ಕುಡಿಲಕ್ಕೆ ಹೋಗೋ ಕಾರ್ಯಕರ್ತರು ಜನರಿಗೆ ಹೋಗತ್ತೆ ಹೇಳಿದ ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ. ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ, ಆಕ್ರೋಶ ಇದೆ, ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ. ಇದು ಕೇವಲ ನಿನ್ನೆ ಒಬ್ಬ ಹೇಳ್ಯಾನ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ. ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು. ನಮ್ಮದು ಒಂದು ಚಾನೆಲ್ದವರು ಬಂದಿದ್ರು ತಳಗೆ ಕಮೆಂಟ್ ಎಷ್ಟು ಕೆಟ್ಟ ಬಂದವು. ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ, ಇದು ಸ್ಪಷ್ಟ. ಸುಮ್ಮನೆ ಜನಾಕ್ರೋಶ ತಳಿ. ಯಾಕಂದರೆ ಎಲ್ಲಿ ತಮಿಳುನಾಡು ಅಧ್ಯಕ್ಷನ ತೆಗೆದಂಗೆ ನಾನು ತೆಗಿತೀನೋ ಭಯ ಬಂದಿರ್ಬೋದು, ಅದಕ್ಕೆ ಮಾಡ್ಯಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಕೇಂದ್ರ ಸಚಿವರಿಗೆ ಅವಕಾಶ ಸಿಗತ್ತೆ ಅನ್ನೋದು ಸುದ್ದಿ. ಇಲ್ಲ, ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ. ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ, ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ. ವಿಜೇಂದ್ರ ತನ್ನ ಹಿಂದೆ 60 ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾನೆ. 60 ನಿನ್ನೆ ದಾವಣಗೆರೆಯಲ್ಲಿ 60 ವಾಹನ. ಎಲ್ಲಿದಿಂದಂದ್ರೆ ಅವ್ರು ಮಂಡ್ಯ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ, ನಿಮಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕೊಡ್ತೀವಿ ಅಂತೇಳಿ 2 ವಾಹನ ಮಾಡ್ಕೊಂಡು ಬರೋಕಂಥೇಳಿ ಪಾಪ ಎಲ್ಲಿಯೂ 1000ಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ. ಬಿಜಾಪುರ್ನಲ್ಲಿ ಭಾಳ ತಮ್ಮ ಬೆನ್ನು ಚಪ್ಪಿಸ್ಕೊಂಡಾರ. ಎಸ್, ಗಮನಿಸ್ತಾ ಇದ್ದೀವಿ. ಇದು ಯತ್ನಾಳ್ ಅವರ ಮಾತು. ಮೊನ್ನೆ ಜನಾಕ್ರೋಶ ಯಾತ್ರೆ ವಿಜಯಪುರದಲ್ಲೂ ಕೂಡ ನಡೆಸಿದ್ರು, ಅದು ಕೂಡ BY ವಿಜೇಂದ್ರ ಅವರ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲಿನ ವಿಚಾರವನ್ನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಮಾತನಾಡಿರೋದು. ಅಂದರೆ ಈ ಜನಾಕ್ರೋಶ ಯಾತ್ರೆ ಇದೆಯಲ್ಲ, ಇದು ಸರ್ಕಾರದ ವಿರುದ್ಧ ನಡೀತಾ ಇರುವಂಥ ಯಾತ್ರೆ ಅಲ್ಲ, ಕೇವಲ BSY ಕುಟುಂಬದ ವೈಭವೀಕರಣ ಮಾಡೋದಕ್ಕೆ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಷ್ಟೇ. ಹಾಗಾದರೆ ಜನ ಸೇರ್ತಾ ಇದ್ದಾರಾ BY ವಿಜೇಂದ್ರ ಹೋದಲ್ಲೆಲ್ಲ? ಇಲ್ಲ. ಅದರಲ್ಲೂ ವಿಜಯಪುರದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ತಮ್ಮ ಬೆನ್ನನ್ನು ತಾವೇ ತಡ್ಕೊಳ್ತಾರೆ. ಜನ ಇದ್ರ? ಇಲ್ಲ. ಅದು ಆ ಗ್ರೌಂಡ್ನಲ್ಲಂತೂ 5000 ಜನ ಹಿಡಿಸ್ತಾರೆ. ಆ 5000 ಜನ ಅಲ್ಲ, 1000 ಜನನೂ ಕೂಡ ಇರಲಿಲ್ಲ ವಿಜೇಂದ್ರ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಲೇವಡಿಯನ್ನು ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ವಿಜೇಂದ್ರ ಅವರ ವಿರುದ್ಧ
ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಹರಿಹಾಯ್ತಾ ಇದ್ರು. ಈಗ ಪಕ್ಷ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಹರಿಹಾಯ್ತಾನೆ ಇದ್ದಾರೆ.